ಹೆಲೋ ಗಾಯ್ಸ್, ಎಲ್ರಿಗೂ ಸ್ವಾಗತ ಹೊಸ ವಿಡಿಯೋಗೆ ಡಿ ಬಾಸ್ ಕಡೆಯಿಂದ. ಗಾಯ್ಸ್, ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ನಾವು ಇವತ್ತು ಒಬ್ಬರ ಚಾನಲ್ನ ಚೆಕ್ ಮಾಡ್ತಾ ಇದ್ದೀನಿ. ಮೊನ್ನೆ ಇದೇ ಚಾನಲಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ನಲ್ಲ, ಚಾನಲ್ ಚೆಕ್ಕಿಂಗ್ ವಿಡಿಯೋ ಅಂತೇಳಿ. ಆ ಒಂದು ವಿಡಿಯೋ ಕೆಳಗಡೆ ನಾನು ಹೇಳಿದ್ದೆ ಆ ವಿಡಿಯೋದಲ್ಲಿ, ಈ ವಿಡಿಯೋ ನೋಡ್ತಿರೋರು ನಿಮ್ದು ಯಾರ್ದಾದ್ರೂ ಚಾನಲ್ ಚೆಕ್ ಮಾಡಬೇಕು ಅಂತ ಇದ್ದರೆ ಈ ವಿಡಿಯೋ ಕೆಳಗೆ ಚಾನಲ್ ಚೆಕ್ಕಿಂಗ್ ಮಾಡಿ ಅಂತೇಳಿ ಕಮೆಂಟ್ ಮಾಡಿ ಅಂತ ಹೇಳಿದ್ದೆ. ಆ ಒಂದು ವಿಡಿಯೋ ಕಮೆಂಟಲ್ಲಿ ಒಬ್ಬರು ಕಮೆಂಟ್ ಮಾಡಿದ್ದಾರೆ ಚಾನಲ್ ಚೆಕ್ ಮಾಡಿ ಅಂತೇಳಿ. ಓಕೆ, ಬನ್ನಿ ಆ ಒಂದು ಚಾನಲ್ ಯಾರ್ದು, ಯಾರು ಹೇಳಿದ್ದಾರೆ ಮತ್ತು ಅವ್ರ ಚಾನಲಲ್ಲಿ ಏನೇನಿದೆ, ಏನೇನು ಮಾಡಬೇಕು ಅಂತೇಳಿ ಎಲ್ಲ ಚೆಕ್ಕಿಂಗ್ ಮಾಡಿ ಹೇಳ್ತೀನಿ. ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಷನ್ ಹಾಗೂ ಗೇಮಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಟ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನೀವು ನಮ್ಮ ಚಾನಲ್ನ ಒಂದು ಭಾಗ ಆಗ್ತೀರಾ, ಅದು ತುಂಬಾ ದೊಡ್ಡ ವಿಷಯ. ಓಕೆ, ಬನ್ನಿ ಗಾಯ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗಾಯ್ಸ್, ಆ ಒಂದು ವಿಡಿಯೋ ಕೆಳಗಡೆ ಮಾಡಿರೋ ಕಮೆಂಟ್ಸ್ಗಳು ಈ ಥರ ಇದ್ದಾವೆ ನೋಡಿ. ಇಲ್ಲಿ NSY ಗೇಮರ್ 18 ಅಂತಿದೆ ನೋಡಿ. ನನ್ನ ವಿಡಿಯೋ ಅನ್ನ ಅಂತ ಕಮೆಂಟ್ ಮಾಡಿದ್ದಾರೆ. ಮತ್ತು ಇನ್ನೊಂದು ನನ್ನ ಚಾನಲ್ ನೋಡಿ ಪ್ಲೀಸ್ ಅಂದಿದ್ದಾರೆ. ಅದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿ ಅಂತ ಕಳಿಸಿದ್ದಾರೆ. ಓಕೆ, ಬನ್ನಿ ಇವರ ಒಂದು ಚಾನಲ್ನ ಚೆಕ್ ಮಾಡ್ಕೊಂಬರೋಣ. ಯಾವ್ಯಾವ ಥರ ವಿಡಿಯೋ ಹಾಕಿದ್ದಾರೆ ಮತ್ತು ಈ ಒಂದು ಚಾನಲಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಸಾಲ್ವ್ ಇರೋದನ್ನು ಹೇಳಿರ್ತೀನಿ ಬ್ರೋ. ಆ ಥರ ಫಾಲೋ ಮಾಡಿ ನಿಮ್ಮ ಚಾನಲ್ ಗ್ರೋ ಆಗುತ್ತೆ. ಓಕೆ, ಬನ್ನಿ ಗೈಸ್, ಚಾನಲ್ ಚೆಕ್ಕಿಂಗ್ ಮಾಡ್ಕೊಂಬರೋಣ. ಆ ಒಂದು ಚಾನಲ್ ಮೇಲೆ ಕ್ಲಿಕ್ ಮಾಡಿದೆ. ಓಕೆ, ಚಾನಲ್ ಓಪನ್ ಆಗಿದೆ ನೋಡಿ. ಗೈಸ್, ನೋಡ್ತಾ ಇರ್ಬೋದು ಈ ಥರ ಇದೆ ಇವರ ಒಂದು ಚಾನಲು. ಇವರ ಒಂದು DP ನೋಡಿ ಈ ಥರ ಇದೆ. ಓಕೆ, ಇವರ ಒಂದು ಚಾನಲ್ ನೇಮ್ NSY ಗೇಮರ್ 18 ಅಂತೇಳಿ. ಬನ್ನಿ ಇವರ ಒಂದು ಚಾನಲ್ನ ಅಬೌಟ್ ಡಿಸ್ಕ್ರಿಪ್ಷನ್ ನೋಡ್ಕೊಂಬರೋಣ. ಡಿಸ್ಕ್ರಿಪ್ಷನ್ನ ಹಾಕಬೇಕು ಬ್ರೋ ನೀವು. ಇಲ್ಲಿ ನೋಡಿ, ಐ ಲವ್ ಫ್ರೀ ಫೈರ್ ಅಂತೇಳಿ ಅಷ್ಟೇ ಹಾಕಿದ್ದೀರಾ. ನೀವು ನಿಮ್ಮ ಚಾನಲಲ್ಲಿ ಯಾವುದ್ರ ಬಗ್ಗೆ ಕಂಟೆಂಟ್ ಮಾಡ್ತಿದ್ದೀರಾ ಅದನ್ನೆಲ್ಲ ಒಂದು ಡಿಸ್ಕ್ರಿಪ್ಷನ್ ಥರ ಬರೆದು ಹಾಕಿಬಿಡಿ. ಇಂಗ್ಲೀಷಲ್ಲಿ ಹಾಕಿ, ಇಲ್ಲ ಅಂದರೆ ಕನ್ನಡದಲ್ಲಾದರೂ ಹಾಕಿ ನಡೆಯುತ್ತೆ. ಒಟ್ಟಿನಲ್ಲಿ ಡಿಸ್ಕ್ರಿಪ್ಷನ್ ಇಷ್ಟೇ ಇದ್ದರೆ ಸಾಲಲ್ಲ, ಬಹಳಷ್ಟು ಇರಬೇಕು. ಲಾಂಗ್ ಆಗಿ ಇದ್ದರೆ ಸೂಪರಾಗಿ ಕಾಣುತ್ತೆ ಡಿಸ್ಕ್ರಿಪ್ಷನ್ನು ಅಬೌಟಲ್ಲಿ. ಹಾಗಾಗಿ ಡಿಸ್ಕ್ರಿಪ್ಷನ್ನ ಹಾಕಿ. ಓಕೆ, ಬ್ಯಾಕ್ ಹೋಗೋಣ. ಈಗ ಬನ್ನಿ ಇವರ ಒಂದು ವಿಡಿಯೋಸ್ನ ಚೆಕ್ ಮಾಡೋಣ. ಇಲ್ಲಿ ನೋಡಿ, ಇವರ ಒಂದು ವಿಡಿಯೋಸ್ ಈ ಥರ ಇದ್ದಾವೆ. ಈಗ ಬರೀ 4 ವಿಡಿಯೋಸ್ ಹಾಕಿದ್ದಾರೆ 2 ವೀಕ್ಸಿಂದ. ಮತ್ತು ಇವರ ಒಂದು ಶಾರ್ಟ್ಸ್ನ ಚೆಕ್ ಮಾಡೋಣ ಬನ್ನಿ. ಈ ಥರ ಇದ್ದಾವೆ ನೋಡಿ ಶಾರ್ಟ್ಸು. ಮತ್ತು ಕಮ್ಯುನಿಟಿ ಪೋಸ್ಟ್ ನೋಡೋಣ ಬನ್ನಿ. ಈಗ 3 ದಿವಸದ ಹಿಂದೆ ಒಂದು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದಾರೆ. ಈ ಥರ ಬ್ರೋ ಡೈಲಿ ಒಂದೊಂದು ಕಮ್ಯುನಿಟಿ ಪೋಸ್ಟ್ ಹಾಕಿ, ಗ್ರೋ ಆಗುತ್ತೆ ಚಾನಲ್ ನಿಮ್ಮದು. ಈಗ ವಿಡಿಯೋ ಕಡೆ ಹೇಳಬೇಕಪ್ಪ ಅಂದರೆ NSY ಗೇಮರ್ 18 ಬ್ರೋ. ಇಲ್ಲಿ ನೋಡಿ, ಈ ಥರ ಒಂದು ವಿಡಿಯೋಗಳನ್ನ ನೀವು ಹಾಕಬಾರ್ದು. ಇಲ್ಲಿ ಬಿಗ್ ಬಾಸ್ ಸೀಸನ್ 10 ವಿನಯ್ ಇವ್ರದ್ದು ಕಲರ್ಸ್ ಅವ್ರದ್ದು ನೀವು ಕಾಪಿ ಮಾಡಿ ಹಾಕಿದರೆ ನಿಮ್ಮ ಒಂದು ಚಾನಲ್ಗೆ ಅವರು ಕಾಪಿರೈಟ್ ಸ್ಟ್ರೈಕ್ ಕೊಡೋ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ಈ ಥರ ವಿಡಿಯೋಗಳನ್ನ ಹಾಕೋಕ್ಕೆ ಹೋಗಬೇಡಿ. ಇಲ್ಲಿ ಮತ್ತೆ ಇನ್ನೊಂದು ವಿಡಿಯೋ ಇದೆ ನೋಡಿ, ಮಾಲು ನಿಪ್ನಾಳ್ ಅವರ ಟ್ರೆಂಡಿಂಗ್ ಸಾಂಗ್ ಅಂತ ಹಾಕಿದ್ದೀರಾ ನೋಡಿ. ಅವರ ಒಂದು ವಿಡಿಯೋನ ತೊಗೊಂಡು ಕೂಡ ಹಾಕಬಾರ್ದು. ಅವರು ಕೂಡ ಕಾಪಿರೈಟ್ ಸ್ಟ್ರೈಕು, ಕಾಪಿರೈಟ್ ಕ್ಲೈಮ್ ಕೊಟ್ಟು ಚಾನಲ್ ಮುಚ್ಚಾಕೋ ಸಂಭವ ಇರುತ್ತೆ. ಅದಕ್ಕಾಗಿ ಒಬ್ಬರು ಅಪ್ಲೋಡ್ ಮಾಡಿರೋ ವಿಡಿಯೋನ ನಾವು ಇನ್ನೊಂದು ಸಲ ತೊಗೊಂಡು ಅಪ್ಲೋಡ್ ಮಾಡಿದರೆ ಅದು ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ. ಅಕಸ್ಮಾತಾಗಿ ಅವರು ನಿಮ್ಮ ಚಾನಲಲ್ಲಿ ಈಗ ಕಾಪಿರೈಟ್ ಸ್ಟ್ರೈಕ್ ಅದು ಕೊಡದೆ ಹೋದರೆ, ನಿಮ್ಮ ಚಾನಲ್ಗೆ ಅವರು ಕಾಪಿರೈಟ್ ಸ್ಟ್ರೈಕ್ನೇ ಕೊಟ್ಟಿಲ್ಲ ಅಂತ ಇಟ್ಕೊಳ್ಳಿ, ನೀವು ಮಾನಿಟೈಸೇಷನ್ಗೆ ಆನ್ಗೆ ಅಪ್ಲೈ ಮಾಡಿದಾಗ ಯೂಟ್ಯೂಬ್ ಅವರೇ ನಿಮಗೆ ರೀಯೂಸ್ಡ್ ಕಂಟೆಂಟ್ ಅಂತ ಕೊಟ್ಟು ಮಾನಿಟೈಸೇಷನ್ ಆನ್ ಮಾಡಲ್ಲ ಚಾನಲ್ನ. ಓಕೆ, ಬನ್ನಿ ಇವರ ಒಂದು ವಿಡಿಯೋಸ್ಗಳನ್ನ ಚೆಕ್ ಮಾಡ್ಕೊಂಬರೋಣ. ಇಲ್ಲಿ ನೋಡಿ, ಒಂದು 10 ನಿಮಿಷದ ವಿಡಿಯೋ ಹಾಕಿದ್ದಾರೆ.
ಆ ಒಂದು ವಿಡಿಯೋನ ಚೆಕ್ ಮಾಡ್ಕೊಂಬರೋಣ ಬನ್ನಿ. ಟೈಟಲ್ ಯಾವ ಥರ ಹಾಕಿದ್ದಾರೆ ಮತ್ತು ಡಿಸ್ಕ್ರಿಪ್ಷನ್ ಹಾಕಿದ್ದಾರೆ ಇಲ್ವಾ ನೋಡ್ಕೊಂಬರೋಣ. ಓಕೆ, ವಿಡಿಯೋನ ಓಪನ್ ಮಾಡಿಕೊಂಡೆ. ಇಲ್ಲಿ ನೋಡ್ತಾ ಇರ್ಬೋದು, ಟೈಟಲ್ ಈ ಥರ ಬರೆದು ಹಾಕಿದ್ದಾರೆ. ಬ್ರೋ ನೀವು ಡಿಸ್ಕ್ರಿಪ್ಷನ್ ಹಾಕಬೇಕು ನೋಡಿ, ಡಿಸ್ಕ್ರಿಪ್ಷನ್ ಹಾಕೇ ಇಲ್ಲ. ನಾನು ಈಗ ಚೆಕ್ ಮಾಡ್ತಿರೋದು ಡಿಸ್ಕ್ರಿಪ್ಷನಲ್ಲಿ ನೋಡಿ. ಇಲ್ಲಿ ಕೆಳಗಡೆ ಎಲ್ಲ ಡಿಸ್ಕ್ರಿಪ್ಷನ್ ಅಂತ ಬರುತ್ತೆ, ಅದನ್ನು ಹಾಕಬೇಕು. ಡಿಸ್ಕ್ರಿಪ್ಷನ್ ಹಾಕಿದರೆ ಚಾನಲ್ಗೂ ಪ್ರಾಬ್ಲಮ್ ಆಗೋಲ್ಲ. ಒಂದು ಡಿಸ್ಕ್ಲೈಮರ್ ಅಂತ ಬರುತ್ತೆ ಚಾನಲ್ ವಿಡಿಯೋಗಳಿಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕೋದು, ಅದನ್ನು ಹಾಕಿ. ಇಲ್ಲಿ ನೋಡಿ, ಈ ಥರ ವಿಡಿಯೋಸ್ಗಳನ್ನ ನೀವು ಹಾಕಲೇಬಾರ್ದು ಬ್ರೋ. ಓಕೆ, ನಿಮ್ಮ ಪ್ರಕಾರ ನೆಕ್ಸ್ಟ್ ವೀಕ್ ಯಾರು ಎಲಿಮಿನೇಟ್ ಆಗ್ಬೋದು? ವಿನಯ್ ಅನ್ಸುತ್ತೆ. ವಿನಯ್. ಓಕೆ, ಈ ಒಂದು ವಿಡಿಯೋ ಮೊದಲೇ ಅಪ್ಲೋಡ್ ಆಗಿದೆ. ನ್ಯೂಸ್ ಒನ್ ಕನ್ನಡ ಒಂದು ಚಾನಲಲ್ಲಿ ಇದು ಅಪ್ಲೋಡ್ ಆಗಿದೆ. ನೀವು ಇದನ್ನೇ ತೊಗೊಂಡು ಅಪ್ಲೋಡ್ ಮಾಡಿದ್ದೀರಾ. ಈ ಥರ ಆದರೆ ಇದು ನಿಮ್ಮ ಚಾನಲ್ ಮೊನೆಟೈಸೇಷನ್ ಆನ್ ಆಗಲ್ಲ, ರೀಯೂಸ್ಡ್ ಕಂಟೆಂಟ್ ಅಂತ ಬರುತ್ತೆ. ಅದಕ್ಕಾಗಿ ನಿಮ್ಮದೇ ಆದ ಓನ್ ಕಂಟೆಂಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿ ಬ್ರೋ. ಓಕೆ, ಬನ್ನಿ ಶಾರ್ಟ್ಸಲ್ಲಿ ಯಾವ್ಯಾವ ಥರ ವಿಡಿಯೋಸ್ಗಳನ್ನ ಹಾಕಿದ್ದಾರೆ ನೋಡ್ಕೊಂಬರೋಣ. ಮೊದಲು ಇವ್ರದ್ದು ಪಾಪ್ಯುಲರ್ ವಿಡಿಯೋಸ್ಗಳನ್ನ ಚೆಕ್ ಮಾಡೋಣ. ಓಕೆ, ಪಾಪ್ಯುಲರ್ ವಿಡಿಯೋಸಲ್ಲಿದ್ದೀನಿ ಬ್ರೋ. ಇಲ್ಲಿ ಪಾಪ್ಯುಲರ್ ವಿಡಿಯೋಸ್ಗಳಲ್ಲಿ ನಿಮಗೆ ಯಾವ ಒಂದು ವಿಡಿಯೋಗೆ ಹೆಚ್ಚು ವ್ಯೂಸ್ ಬಂದಿದೆ ಅಲ್ವಾ, ಅದೇ ಥರ ವಿಡಿಯೋಸ್ಗಳನ್ನ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿ ಶಾರ್ಟ್ಸಲ್ಲಿ. ಮತ್ತು ವಿಡಿಯೋಸ್ಗಳಲ್ಲೂ ಅಷ್ಟೇ, ನೀವು ವಿಡಿಯೋಸಲ್ಲಿ ಪಾಪ್ಯುಲರ್ನ ಚೆಕ್ ಮಾಡಿದರೆ ಯಾವ ಒಂದು ವಿಡಿಯೋಗೆ ಹೆಚ್ಚಿನ ವ್ಯೂಸ್ ಬಂದಿರುತ್ತೆ ಅದೇ ಥರ ವಿಡಿಯೋಸ್ಗಳನ್ನ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿ. ಒಂದಲ್ಲ ಒಂದು ದಿವಸ ರೀಚ್ ಆಗಿ ಆಗುತ್ತೆ, ವ್ಯೂಸ್ ಬರುತ್ತೆ ಚಾನಲ್ಗೆ. ಓಕೆ, ಬನ್ನಿ ಗೈಸ್, ಇವರ ಒಂದು ಪಾಪ್ಯುಲರ್ ವಿಡಿಯೋಸ್ನ ಓಪನ್ ಮಾಡ್ಕೊಳ್ಳೋಣ ಶಾರ್ಟ್ಸಲ್ಲಿ. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು ಗೈಸ್, ಇಲ್ಲೂ ಕೂಡ ಡಿಸ್ಕ್ರಿಪ್ಷನ್ ಹಾಕಬೇಕಾಗುತ್ತೆ. ಈ ಒಂದು ಡಿಸ್ಕ್ರಿಪ್ಷನ್ನ ವಿಡಿಯೋ ಅಪ್ಲೋಡ್ ಮಾಡುವಾಗ ಹಾಕೋಕ್ಕೆ ಬರಲ್ಲ. ವಿಡಿಯೋ ಅಪ್ಲೋಡ್ ಆದಮೇಲೆ YT ಸ್ಟುಡಿಯೋಯಿಂದ ಹೋಗಿ ನೀವು ಡಿಸ್ಕ್ರಿಪ್ಷನ್ನ ಹಾಕ್ಬೋದು. ಡಿಸ್ಕ್ರಿಪ್ಷನ್ನ ಹಾಕಿ ಮತ್ತು ಇಲ್ಲಿ ಹ್ಯಾಶ್ಟ್ಯಾಗ್ಸ್ ಅಂತ ಬರುತ್ತೆ, ಟೈಟಲ್ ಹಾಕಿಬಿಟ್ಟು ಅದ್ರ ಮುಂದ್ಗಡೆನೇ ನೀವು ಹ್ಯಾಶ್ಟ್ಯಾಗ್ಸ್ಗಳನ್ನ ಹಾಕಬೇಕು. ಓಕೆ ಬ್ರೋ, ಇಷ್ಟೊತ್ತನ ಹೇಳಿದ್ನಲ್ವ, ಈ ಥರ ಎಲ್ಲ ರೂಲ್ಸ್ನ ನೀವು ಫಾಲೋ ಮಾಡಿದರೆ ನಿಮ್ಮ ಚಾನಲ್ ಒಂದು ಗ್ರೋ ಆಗುತ್ತೆ ನೋಡಿ. ಪಾಪ್ಯುಲರಲ್ಲಿ ಯಾವುದಕ್ಕೆ ವ್ಯೂಸ್ ಬಂದಿರುತ್ತೆ, ಯಾವ ಒಂದು ವಿಡಿಯೋಗೆ ಹೆಚ್ಚಿನ ವ್ಯೂಸ್ ಬಂದಿರುತ್ತೆ ಅದೇ ಥರ ವಿಡಿಯೋಗಳನ್ನ ಮಾಡೋಕ್ಕೆ ಟ್ರೈ ಮಾಡಿ. ಸಬ್ಸ್ಕ್ರೈಬರ್ಸು ಬರ್ತಾರೆ ಮತ್ತು ಮೊನಟೈಸೇಷನ್ನು ಆನ್ ಆಗುತ್ತೆ. ಈ ಥರ ಕಾಪಿ ಕಂಟೆಂಟ್ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋಕ್ಕೆ ಹೋಗಬೇಡಿ ಬ್ರೋ. ಈಗ ಅಪ್ಲೋಡ್ ಮಾಡಿದ್ದೀರಾ ಇರಲಿ, ಇವುಗಳನ್ನ ಡಿಲೀಟ್ ಮಾಡಿಬಿಟ್ಟು, ಡಿಲೀಟ್ ಮಾಡೋಕ್ಕೆ ಹೋಗಬೇಡಿ, ಪ್ರೈವೇಟ್ ಅಥವಾ ಆನ್ ಲಿಸ್ಟಲ್ಲಿ ಹಾಕಿಬಿಡಿ. ಡಿಲೀಟ್ ಮಾಡಿದರೆ ಮತ್ತೆ ಮುಂದೆ ನೀವು ಅಪ್ಲೋಡ್ ಮಾಡೋ ವಿಡಿಯೋಗಳಿಗೆ ವ್ಯೂಸ್ ಬರೋದು ಡೌಟ್ ಇರುತ್ತೆ. ಅದಕ್ಕಾಗಿ ಡಿಲೀಟ್ ಮಾಡೋಕ್ಕೆ ಹೋಗಬೇಡಿ, ಪ್ರೈವೇಟಲ್ಲಿ ಅಥವಾ ಆನ್ ಲಿಸ್ಟಲ್ಲಿ ಹಾಕಿ. ಈ ಥರ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋಕ್ಕೆ ಹೋಗಬೇಡಿ ಯಾರೂ ಕೂಡ. ನೀವು ಮೊನೆಟೈಸೇಷನ್ಗೆ ಅಪ್ಲೈ ಮಾಡಿದಾಗ ರೀಯೂಸ್ಡ್ ಕಂಟೆಂಟ್ ಅಂತ ಕೊಟ್ಟು ಮೊನೆಟೈಸೇಷನ್ ಆನ್ ಮಾಡಲ್ಲ. ಓಕೆ ಗೈಸ್, ನೋಡಿದ್ರಲ್ಲ, ಇವರ ಒಂದು ಚಾನಲ್ನ ನಾವೀಗ ಚೆಕ್ ಮಾಡಿದ್ವಿ. ಇದೇ ಥರ ನಿಮ್ಮ ಚಾನಲ್ಗಳನ್ನು ಚೆಕ್ ಮಾಡಬೇಕಪ್ಪ ಅಂದರೆ ಈ ವಿಡಿಯೋನು ಯಾರ್ಯಾರೆಲ್ಲ ನೋಡ್ತಿದ್ದೀರಾ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಬೇಕು. ನಮ್ಮ ಒಂದು ಚಾನಲ್ನ ಚೆಕ್ ಮಾಡಿ ಬ್ರೋ ಅಂತೇಳಿ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಯಾರು ಮಾಡಿರ್ತೀರಾ ಅವರ ಒಂದು ಚಾನಲ್ನ ಚೆಕ್ ಮಾಡಿಬಿಟ್ಟು ವಿಡಿಯೋ ಹಾಕ್ತೀನಿ. ಈ ಒಂದು ವಿಡಿಯೋ ನೋಡಿದ್ರಲ್ಲ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವಿಡಿಯೋಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಓಕೆ, ಬಾಯ್ ಗೈಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಎಲ್ಲ ಹಳೆ ವಿಡಿಯೋಗಳನ್ನ ನೋಡ್ತಾ ಇರಿ, ಎಂಜಾಯ್ ಮಾಡಿರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ.